ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಬಿಜಾಪುರದಲ್ಲಿರೋ ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದೀವಿ. ಅವರು ನಮಗೋಸ್ಕರ ಇವತ್ತು ಹೈದರಾಬಾದಿ ಚಿಕನ್ ಮಸಾಲ ಮಾಡ್ತಿದ್ದಾರೆ. ಬನ್ನಿ ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ. ಹೈದರಾಬಾದ್ ಚಿಕನ್ ಮಸಾಲೆ ಮಾಡೋಕ್ಕೆ ಅವರು ಒಂದು ಅರ್ಧ kg ಚಿಕನ್ ತೊಗೊಂಡಾರ್ರಿ. ಮತ್ತು ಇದಕ್ಕೆ ಬೇಕಾಗುವಂಥ ಮಸಾಲೆ ಕರಿಬೇವು, ಏಲಕ್ಕಿ, ಇದು ಸ್ಟಾರ್ ಮಸಾಲೆ, ಇದು ಮೆಣಸಿನಕಾಳು, ಸಾಸಿವೆ, ಇದು ಪತ್ರಿ. ಆಮೇಲೆ ತರಕಾರಿ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಅಲ್ಲ, ಈರುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಎಲ್ಲ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಾರ್ರಿ. ಈಗ ಬರ್ರಿ ನೋಡೋಣ ಹೆಂಗೆ ಮಾಡ್ತಾರೆ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಆಗೋವರೆಗೆ ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತಾರ್ರಿ. ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋರಿ, ಇಲ್ಲಾಂದ್ರೆ ಮೊಟ್ಟಿ ಸಿಗೋಕೆ ಅನ್ಸಿರುತ್ತೆ. ಚಲೋ ನನಗೆ ಎಣ್ಣೆಯಲ್ಲಿ ಫ್ರೈ ಆಗೋ ರೀತಿ ಈ ಥರ ಮಿಕ್ಸ್ ಮಾಡ್ಕೋರಿ. ಈ ಬೆಳ್ಳುಳ್ಳಿ ಮತ್ತು ಅದ್ರಕ್ಕ ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಇದನ್ನು ಎಣ್ಣೆಲಿ ಈ ರೀತಿ ಮಿಕ್ಸ್ ಮಾಡ್ಕೋದ್ರಿಂದ ಅಡುಗೆ ರುಚಿಯನ್ನು ಹೆಚ್ಚಿಸ್ತೈತಿ. ಆಮೇಲೆ ಅವರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳತ್ತಾರೆ. ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಹಾಕ್ಕೊಳತ್ತಾರೆ. ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕೋರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋ ಥರ ಈ ಥರ ಫ್ರೈ ಮಾಡ್ಕೊರಿ. ಹಸಿ ಮೆಣಸಿನ್ಕಾಯಿ ನೀವು ನೋಡ್ಕೊಂಡು ಹಾಕೋರಿ. ಯಾಕಂದ್ರೆ ಮಸಾಲೆ ಖಾರ ಅಥವಾ ಚಿಲ್ಲಿ ಪೌಡರ್ ಹಾಕಿರ್ತೀರಿ. ಮನ್ಯಾಗ ಖಾರ ತಿನ್ನೋರು ಕಡಿಮೆ ಇರ್ತಾರೆ. ಒಂದೊಂದೇ ಮಸಾಲೆ ಹಾಕಿರ್ತಾ ಇದ್ದಾರೆ. ಮೊದಲಿಗೆ ಜೀರಿಗೆ ಹಾಕೊಳ್ಳಿ. ಆರೋಗ್ಯಕ್ಕೆ ಭಾಳ ಮುಖ್ಯ. ಡೈಜೆಷನ್ಗೂ ಭಾಳ ಮುಖ್ಯ. ಜೀರಿಗೆ ಹಾಕೊಳ್ಳಿ. ಜೀರಿಗೆ, ಏಲಕ್ಕಿ, ಸ್ಟಾರ್ಗೆ, ಕರಿಬೇವು, ಕರಿಮೆಣಸು ಹಾಕೋದ್ರಿಂದ ನಾವು ಊಟ ಮಾಡಿದ ತಕ್ಷಣ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತದೆ. ಆಮೇಲೆ ಜೀರಿಗೆಯಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋರಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾನ್ ವೆಜ್ ಪ್ರಿಯರಿಗಂತೂ ಇದು ಸುಲಭ ವಿಧಾನ. ಈ ಥರ ಮನೆಯಲ್ಲಿ ಆರಾಮಾಗಿ ಸ್ವಲ್ಪ ಚಿಕನ್ ತಂದು ಮಾಡ್ಕೊಂಡು ತಿನ್ಬೋದು. ಅದು ಆರೋಗ್ಯಕ್ಕೂ ಒಳ್ಳೆಯದು. ಮನೆ ಅಡುಗೆ ಆರೋಗ್ಯಕ್ಕೆ ಹಿತ ಅಂತ ಎಲ್ಲರೂ ಹೇಳ್ತಾರೆ. ನೀವು ಆ ಥರ ಮನೆಯಲ್ಲೇ ಮಾಡ್ಕೊಳ್ಳಿ. ಆದಷ್ಟು ಮನೆಯಿಂದನೇ ಅಡುಗೆ ಮಾಡಿ ಮನೆಯಲ್ಲಿ ತಿನ್ನಿ. ಇದು ಚಿಕನ್ ಮಸಾಲ, ಇದು ಗರಂ ಮಸಾಲ. ಇದನ್ನು ಅವ್ರ ಮನೆಯಲ್ಲೇ ತಯಾರು ಮಾಡ್ಕೊಂಡಾರ್ರಿ. ಧನಿಯಾ ಕಾಳು, ಏಲಕ್ಕಿ, ಚಕ್ಕೆ ಮಸಾಲೆಯನ್ನು ಈಗ ಚಿಕನ್ಗೆ ಸೇರಿಸ್ತಿದ್ದಾರೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಸಾಲೆ ಎಲ್ಲ ಇದರಲ್ಲಿ ಮಿಕ್ಸ್ ಆದ್ರಿ. ಈಗ ಒಂದಿಟ್ಟು ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕೋದ್ರಿ. ನಾನು ಮನೆಯಲ್ಲೇ ಮಸಾಲೆ ಖಾರ ತಯಾರು ಮಾಡ್ಕೊತೀವಿ ನಮ್ಮ ಕರ್ನಾಟಕದಲ್ಲಿ. ಅದನ್ನ ಇದಕ್ಕೆ ಹಾಕ್ಕೊಂಡ್ಬಿಡ್ತೀವಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿ. ನಾ ಇಲ್ಲಿ 1 ಚಮಚ ಹಾಕೋತೀನಿ. ಅದರ ಮೇಲೆ ಸ್ವಲ್ಪ, ಯಾಕಂದ್ರೆ ನಮ್ಮ ಮನ್ಯಾಗ ಒಂದೊಂದು ಖಾರ ತಿನ್ನೋದು ಹೇಳ್ತಿದ್ದಾರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ.
ನೋಡಿರಿ ಹೈದ್ರಾಬಾದ್ ಬಿರಿಯಾನಿ ಎಷ್ಟು ಚೆನ್ನಾಗಿ ತಯಾರು ಮಾಡ್ಲತ್ತಾರ. ನಮ್ಮ ಮನೆಯಲ್ಲಿ ಒಂದು ಹಾಕೊಳತ್ತೀವಿ. ಭಾಳ ಖಾರ ಆಗಬಾರ್ದು. ಸ್ವಲ್ಪ ಖಾರ ಜಾಸ್ತಿ ಆಯ್ತಂದ್ರೆ ಮೊಸರು ಇರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ನಾವು ಇವತ್ತು ಅವ್ರನ್ನ ಭೇಟಿ ಆಗ್ಬೇಕಂತ ಬಂದಿದ್ದೀವಿ ರೀ. ಅವ್ರು ಚಾ ಕೊಟ್ಟು ಕಳಿಸ್ತಾರಂದ್ರೆ ನಮಗೆ ನಾನ್ ವೆಜ್ನ ರೆಡಿ ಮಾಡ್ಯಾರಿ. ಕೊತ್ತಂಬರಿ ಕೊಬ್ಬರಿ ಚೆನ್ನಾಗಿ ಸ್ವಲ್ಪ ತವೆಯಲ್ಲಿ ಬಾಡಿಸ್ಬಿಟ್ಟು ರುಬ್ಕೊಂಡು ಅದಕ್ಕೆ ಹಾಕೊಳಕತ್ತೇವ್ರಿ. ಫ್ರೈ ಆಗತ್ತೈತ್ರಿ. ಆಮೇಲೆ ಇದು ನಾವು ಹಸಿ ಚಿಕನ್ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಹಾಕೋತೀವಿ. ಮಸಾಲೆ ಏನು ರುಬ್ಬಿರ್ತೀವಲ್ಲ ಅದೇ ಮಿಕ್ಸಿ ಜಾರಲ್ಲಿ ನೀರನ್ನು ಸ್ವಲ್ಪ ಹಾಕೋದು. ಈ ರೀತಿ ನೀರು ಹಾಕಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಮೇಲೆ ಉಪ್ಪು ಹಾಕೊಳ್ಳಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಹಾಕಿ ಒಂದು 5-10 ನಿಮಿಷ ಮ್ಯಾಲೆ ಮುಚ್ಚ್ರಿ. ಬಿಸಿ ಬಿಸಿ ಆದ್ರೆ ಹೈದ್ರಾಬಾದ್ ಚಿಕನ್ ಮಸಾಲ ರೆಡಿ ನೋಡ್ರಿ. ಹೈದ್ರಾಬಾದ್ ಚಿಕನ್ ಮಸಾಲ ಈ ಥರ ಬಂದೈತಿ. ನೀವು ಇದನ್ನ ರೊಟ್ಟಿ ಜೋಡಿ, ಚಪಾತಿ ಜೋಡಿ, ದೋಸೆ ಜೋಡಿ ಯಾವ್ದ್ರ ಬೇಕಾದ ಜೋಡಿ ತಿನ್ಬೋದು. ನೋಡ್ರಿ, ಮಾಡ್ಕೊಡ್ರಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು ರೀ.